ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಸಾಲದ ಕರಾರು ಪತ್ರ ಈ ಒಂದು ಮಾದರಿ ಪತ್ರವನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವು ಸಾಲ ಅಂದರೆ ಏನು ಅನ್ನುವಂಥದ್ದು ನೋಡಬೇಕಾಗ್ತದೆ. ಸಾಲ ಅಂದರೆ ನಿಮಗೆಲ್ಲ ಗೊತ್ತಿದೆ, ಲೋನ್ ಅಂತ ಹೇಳ್ತೀರಿ, ಇಂಗ್ಲೀಷಲ್ಲಿ ಲೋನ್ ಅಂತ ಹೇಳ್ತೀರಿ. ಸಾಲ ಅಂದರೆ ಒಂದು ಬ್ಯಾಂಕ್ ಇರ್ಬೋದು ಅಥವಾ ಅಧಿಕೃತವಾದಂತಹ ಒಂದು ಹಣಕಾಸು ಸಂಸ್ಥೆಯಿಂದ ನಿರ್ದಿಷ್ಟ ಬಡ್ಡಿದರ ಮತ್ತು ಮರುಪಾವತಿಯ ಅವಧಿಯೊಂದಿಗೆ ಪಡೆಯುವಂಥ ಒಂದು ಹಣಕಾಸು. ಅದರಲ್ಲಿ ನೀವು ಅಂದರೆ ಈ ಒಂದು ಸಾಲವನ್ನು ಪಡೆದುಕೊಳ್ಳುವಾಗ ಸಾಲ ಮಾಡಬೇಕಾದವನು ಅಂದರೆ ಯಾವುದಕ್ಕೆ ಅವನು ಸಾಲ ತೆಗೆಯುತ್ತಾನೆ ಅನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಅಂದರೆ ವೈಯಕ್ತಿಕವಾಗಿ ಇರ್ಬೋದು, ಅಥವಾ ವೈಯಕ್ತಿಕ ಸಾಲ ಮಾಡುವಂಥದ್ದು ಇರ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಸಾಲ ಮಾಡುವಂಥದ್ದು ಇರ್ಬೋದು, ಅಥವಾ ಮನೆ ತೆಗೆದುಕೊಳ್ಳಲಿಕ್ಕೆ ಸಾಲ ಮಾಡುವಂಥದ್ದು, ಅಥವಾ ಚಿನ್ನ ತೆಗೆದುಕೊಳ್ಳಲಿಕ್ಕೆ, ಅಥವಾ ಆಸ್ತಿ ತೆಗೆದುಕೊಳ್ಳಲಿಕ್ಕೆ, ಅಥವಾ ಕೃಷಿಗೆ ಸಂಬಂಧಿಸಿದ ಹಾಗೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಲವನ್ನು ತೆಗೆದುಕೊಳ್ಳುವಂಥದ್ದು. ಇದು ಈ ಬ್ಯಾಂಕ್ ಇರ್ಬೋದು ಅಥವಾ ಅಧಿಕೃತವಾದಂಥ ಒಂದು ಹಣಕಾಸು ಸಂಸ್ಥೆ ಒಂದು ಬಡ್ಡಿದರ ಮತ್ತು ಮರುಪಾವತಿಯ ಅವಧಿಯೊಂದಿಗೆ ಪಡೆಯುವಂಥ ಒಂದು ಹಣಕಾಸು ಸಾಲ ಅಂದರೆ. ಈ ಸಾಲ ಸಾಧಾರಣವಾಗಿ ಈ ಸಾಲವನ್ನು ಪಡೆಯಲಿಕ್ಕೆ ಏನೆಲ್ಲ ಬೇಕು ಅಂದರೆ, ಹೋಗಿ ಬ್ಯಾಂಕಿನಲ್ಲಿ ಹೋಗಿ ಕೂತ್ಕೊಂಡು ನೀವು ಸಾಲ ಕೊಡಿ ಅಂತ ಹೇಳುವಂಥದ್ದಲ್ಲ. ಸಾಲ ಕೊಡ್ತಾರೆ, ಕೊಡಿ ಅಂತ ಹೇಳ್ಬೋದು, ಆದರೆ ಕೊಡಲಿಕ್ಕೆ ಕೆಲವೊಂದು ನಿಯಮಗಳಿರ್ತವೆ. ನಮ್ಮ ಗುರುತಿನ ಚೀಟಿ ಅಂದರೆ ನಾವು ಎಲ್ಲಿಯವರು ಅನ್ನುವಂಥದ್ದು ಒಂದು ಸಾಕ್ಷ್ಯ ಬೇಕು, ಪ್ರೂಫ್ ಬೇಕಲ್ವ. ಹಾಗೆ ನಾವು ಯಾವ ವಿಳಾಸದಲ್ಲಿ ಇದ್ದೇವೆ ಅನ್ನುವಂಥದ್ದು, ಯಾವ ಮನೆಯಲ್ಲಿ ಇದ್ದೇವೆ ಅಂದರೆ ತೆಗೆದುಕೊಂಡ ನಂತರ ಅದನ್ನು ಕಟ್ಟಬೇಕು. ಅದನ್ನು ವಾಪಸ್ ಯಾವ ಸಂಸ್ಥೆಯವರು ಕೊಟ್ಟಿದ್ದಾರೋ ಅವರು ವಾಪಸ್ ತೆಗೆದುಕೊಳ್ಳಿಕ್ಕೆ ಒಂದು ಪ್ರೂಫ್ ಬೇಕು. ಇಂಥಲ್ಲಿಗೆ ಒಂದು ಅಡ್ರೆಸ್, ಆ ವ್ಯಕ್ತಿ ತೆಗೆದುಕೊಂಡಂತಹ ವ್ಯಕ್ತಿ ಇಂಥಲ್ಲಿ ಇದ್ದಾನೆ ಅನ್ನುವಂಥದ್ದು ಪುರಾವೆ ಬೇಕು. ಅದರೊಂದಿಗೆ ಸಾಲವನ್ನು ಹೀಗೆ ಕೊಡಲಿಕ್ಕಾಗೋದಿಲ್ಲ. ಸಾಲವನ್ನು ಹಿಂದೆ ತಿರುಗಿಸ್ತಾನೋ ಇಲ್ವಾ ಅಂತ ನೋಡಲಿಕ್ಕೆ ಆದಾಯ ದಾಖಲೆಗಳು ಇವಿಷ್ಟು ಬೇಕಾಗ್ತದೆ. ಗುರುತಿನ ಚೀಟಿ ಬೇಕು, ವಿಳಾಸದ ಪುರಾವೆ ಬೇಕು, ಆದಾಯದ ದಾಖಲೆಗಳು ಬೇಕು. ಇನ್ನು ಸಾಲ ಅನ್ನುವಂಥದ್ದು ಒಬ್ಬ ಸಾಲಿಗ ಇನ್ನೊಬ್ಬನಿಗೆ ಅಂದರೆ ಒಬ್ಬ ಅಂದರೆ ಇಲ್ಲಿ ಸಾಲಿಗ ಸಾಲವನ್ನು ಕೊಡುವವನು, ಇನ್ನೊಬ್ಬ ಸಾಲಗಾರ ಅಂದರೆ ಯಾರು ತೆಗೆದುಕೊಳ್ತಾನೆ ನೋಡಿ ಅವನು, ಒಬ್ಬ ಇನ್ನೊಬ್ಬನಿಗೆ 1,00,000 ಸಾಲವನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ನಾವು ಕೈಯಲ್ಲಿ ಕೊಟ್ಟರೆ ಅಂದರೆ ನನ್ನ ಹತ್ತಿರ 1,00,000 ಉಂಟು, ಇನ್ನೊಬ್ಬ ಬಂದು ಕೇಳ್ತಾನೆ, ನಂಬಿಕೆ ನಡೀತದೆ ಹೌದು, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಡೆಯುವುದಿಲ್ಲ. ಅವನು ಕೂಡಲೇ 1,00,000ವನ್ನು ನಾನು ಕೊಟ್ಟ ತಕ್ಷಣ ಮಾರನೇ ದಿವಸವೇ ತಂದು ಕೊಡ್ತಾನೆ. ಇಲ್ಲ, ಈಗಿನ ಕಾಲ ಎಲ್ಲ ಹಾಗಿಲ್ಲ. ಹಾಗಾಗಿ ಒಬ್ಬ ಇನ್ನೊಬ್ಬನಿಗೆ 1,00,000 ಸಾಲವನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಇಬ್ಬರೂ ಕೂಡ ಸಾಲದ ಕರಾರನ್ನು ಮಾಡಿಕೊಳ್ತಾರೆ. ಅಂದರೆ ಕರಾರು ಅಂದರೆ ಒಪ್ಪಂದ, ಸಾಲದ ಕರಾರನ್ನು ಮಾಡಿಕೊಳ್ತಾರೆ. ಇದರ ಉದ್ದೇಶ ಏನು ಅಂದರೆ, ಸಾಲದ ಮರುಪಾವತಿಯಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಸಾಲಿಗ ಮತ್ತು ಸಾಲಗಾರರು ಕೆಲವೊಂದು ಒಪ್ಪಂದಗಳಿವೆ. ಆ ಒಪ್ಪಂದಕ್ಕೆ ಅವರು ಒಡಂಬಡಬೇಕು, ಅಂದರೆ ಒಪ್ಪಬೇಕು. ಆ ಒಪ್ಪಂದಗಳು ಯಾವುದು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಒಟ್ಟಿಗೆ 3 ಪಾಯಿಂಟ್ ಇದೆ, ನೆನಪಲ್ಲಿಟ್ಕೊಳ್ಳಿ. ಯಾರು ಸಾಲಗಾರ ಇರ್ತಾನೆ ಅವನು ಸಾಲದ ಮರುಪಾವತಿ ಮಾಡಬೇಕು ಅಂತ ಸಾಲಿಗನು ಕೇಳಿದ ತಕ್ಷಣ ಪಾವತಿಯನ್ನು ಮಾಡತಕ್ಕದ್ದು. ಅಂದರೆ ಇಂಥ ದಿವಸ ಮರುಪಾವತಿಯನ್ನು ಮಾಡಬೇಕು ಅಂತ ಸಾಲಿಗ ಕೇಳಿದ ತಕ್ಷಣ ಸಾಲಗಾರ ಅದಕ್ಕೆ ಒಪ್ಪಬೇಕು. ಇನ್ನು 2ನೇ ಪಾಯಿಂಟ್ ನೋಡಿ, ಸಾಲಿಗನಿಗೆ ಸದರಿ ಸಾಲ ಅಥವಾ ಸಾಲಗಳ ಮೇಲೆ ಕಾಲದಿಂದ ಕಾಲಕ್ಕೆ ನಿರ್ಧರಿಸಿ ವಿಧಿಸಬಹುದಾದಂಥ ಬಡ್ಡಿಗಳನ್ನು, ಶುಲ್ಕಗಳನ್ನು, ಖರ್ಚುಗಳನ್ನು ಮತ್ತು ಎಲ್ಲವನ್ನೂ ಕೂಡ ಪಾವತಿ ಮಾಡಲು ಸದರಿ ಸಾಲಗಾರ ಬದ್ಧನಾಗಿರ್ತಾನೆ. ಸಾಲಿಗ ಬಯಸಿದಾಗ ಮತ್ತು ಬಯಸಿದ ರೀತಿಯಲ್ಲಿ ಆ ಸಾಲಗಾರ ಪಾವತಿಯನ್ನು ಮಾಡತಕ್ಕದ್ದು. ಅಂದರೆ ಕೊಡುವವನು ಈ ಹಣವನ್ನು ಯಾರು ಕೊಡ್ತಾನೋ, ಈ ಸಂಸ್ಥೆ, ಹಣಕಾಸು ಸಂಸ್ಥೆಗಳು ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು, ಸಾಲಿಗ ಬಯಸಿದಾಗ ಮತ್ತು ಬಯಸಿದ ರೀತಿಯಲ್ಲಿ ಅವನು ಯಾವಾಗ ಕೊಡಬೇಕು ಮತ್ತು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ಬಯಸಿದ ರೀತಿಯಲ್ಲಿ ಆ ಸಾಲಗಾರ, ಸಾಲವನ್ನು ಪಡೆದವನು ಯಾರಿದ್ದಾನೋ ಅವನು, ಆ ಸಾಲಗಾರ ಪಾವತಿ ಮಾಡತಕ್ಕದ್ದು. ಅಥವಾ ಸಾಲಿಗನ ಒಪ್ಪಿಗೆಯಂತೆ ನಿಗದಿಯಾದ ಕಂತುಗಳ ರೂಪದಲ್ಲಿ ಪಾವತಿ ಮಾಡತಕ್ಕದ್ದು. ಅಂದರೆ ಇಂತಿಷ್ಟೇ ಕಂತುಗಳು ಅಂತ ಇರ್ತದೆ, ಇನ್ಸ್ಟಾಲ್ಮೆಂಟ್, ಆ ರೀತಿಯಲ್ಲಿ ಪಾವತಿಯನ್ನು ಮಾಡತಕ್ಕದ್ದು. ಇನ್ನು 3ನೇ ಅಂಶ ನೋಡಿ,
ಸಾಲಿಗನ ಇತರ ಅಧಿಕಾರ ಪರಿಹಾರೋಪಾಯಗಳಿಗೆ ಪ್ರತಿಕೂಲವಾಗದ ರೀತಿಯಲ್ಲಿ ಅಂದರೆ ವಿರುದ್ಧವಾಗದ ರೀತಿಯಲ್ಲಿ ಸಾಲಗಾರನು ನಡೆದುಕೊಳ್ಳುತ್ತೇನೆ ಎಂದು ಒಪ್ಪಿಕೊಂಡಿರ್ತಾನೆ. ಇವಿಷ್ಟು ಪಾಯಿಂಟ್. ಅಂದರೆ ಸಾಲವನ್ನು ಕೊಡುವವನು ಇನ್ನೊಬ್ಬನಿಗೆ ಹಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾಲಗಾರನಿಗೆ ಸಾಲಿಗ ಅಥವಾ ಬ್ಯಾಂಕ್ ಇರ್ಬೋದು ಅಥವಾ ಆರ್ಥಿಕ ಹಣಕಾಸು ಸಂಸ್ಥೆಗಳಿರ್ಬೋದು. ಈ 3 ಪಾಯಿಂಟ್ಗಳಿಗೆ ಒಪ್ಪಿ ಇಲ್ಲಿ ಸಾಲವನ್ನು ಕೊಡುವಂಥದ್ದು. ಇನ್ನು ವಿದ್ಯಾರ್ಥಿಗಳೇ, ಇದರ ಒಂದು ಮಾದರಿ ಪತ್ರವನ್ನು ನೋಡೋಣ. ಸಾಲದ ಕರಾರು ಪತ್ರ ಹೀಗಿದೆ ನೋಡಿ, ಓದಿ ಹೇಳ್ತೇನೆ, ನೋಡ್ತಾ ಹೋಗಿ. ಸನ್ ಡ್ಯಾಶ್ರಂದು ಡ್ಯಾಶ್ ಎಂಬವರ ಮಗನಾದ ಡ್ಯಾಶ್ ವಯಸ್ಸಿನ ಡ್ಯಾಶ್ ಎಂಬ ವಿಳಾಸದಲ್ಲಿ ವಾಸವಿರುವ ನಾನು ಡ್ಯಾಶ್ ಎಂಬ ವಾಸವಾಗಿರುವ ಡ್ಯಾಶ್ ಎಂಬ ಹಣಕಾಸು ಸಂಸ್ಥೆಗೆ ಬರೆದುಕೊಟ್ಟ ಸಾಲದ ಕರಾರು ಪತ್ರ. ಈ ಕರಾರು ಪತ್ರದಲ್ಲಿ 4 ಪಾಯಿಂಟ್ಗಳಿವೆ, ನೋಡಿಕೊಳ್ಳಿ. ನನ್ನ ವೈಯಕ್ತಿಕ ಹಣಕಾಸಿನ ಅಗತ್ಯವನ್ನು ಪೂರೈಸಿಕೊಳ್ಳುವ ಸಲುವಾಗಿ ದಿನಾಂಕ ಡ್ಯಾಶ್ರಂದು ಮೇಲ್ಕಂಡ ಹಣಕಾಸು ಸಂಸ್ಥೆಯಿಂದ ಡ್ಯಾಶ್ ರೂಗಳನ್ನು ಸಾಲವಾಗಿ ಪಡೆದಿರುತ್ತೇನೆ. ಈ ಡ್ಯಾಶನ್ನು ತುಂಬಿಸ್ಕೊಳ್ಬೇಕಷ್ಟೆ. 2ನೇ ಪಾಯಿಂಟ್ ನೋಡಿ. ಮೇಲ್ಕಂಡ ಸಾಲದ ಹಣಕ್ಕೆ ಆಧಾರವಾಗಿ ನನ್ನ ಮನೆಯ ನೋಂದಣಿಯ ಕಾಗದ ಪತ್ರಗಳನ್ನು ಅದೇ ದಿನದಂದು ಹಣಕಾಸು ಸಂಸ್ಥೆಯ ವಶಕ್ಕೆ ನೀಡಿರುತ್ತೇನೆ. ಅಂದರೆ ಮನೆಯ ದಾಖಲೆಗಳನ್ನು ಅದನ್ನು ಅಡಮಾನವಾಗಿ ಅಲ್ಲೇ ಅಡವು ಇಟ್ಟಿರುವಂಥದ್ದು, ಅಂದರೆ ಅದನ್ನು ಕೊಟ್ಟು ಸಾಲವನ್ನು ಪಡೆಯುವಂಥದ್ದು. ಒಂದು ವೇಳೆ ಕೊಡಲು ಆಗದೇ ಇದ್ದಲ್ಲಿ, ಅಂದರೆ ಆ ಸಾಲವನ್ನು ಮರುಪಾವತಿ ಮಾಡಲು ಸಾಧ್ಯವಾಗದೇ ಇದ್ದ ಪಕ್ಷ ಆ ಮನೆಯನ್ನು ಅವರು ತೆಗೆದುಕೊಂಡು ಬಿಡ್ತಾರೆ, ಏಲಂ ಹಾಕುವಂಥ, ಅದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಅದೇ ಮೇಲ್ಕಂಡ ಸಾಲದ ಹಣಕ್ಕೆ ಆಧಾರವಾಗಿ ನನ್ನ ಮನೆಯ ನೋಂದಣಿಯ ಕಾಗದ ಪತ್ರಗಳನ್ನು ಅದೇ ದಿನದಂದು ಹಣಕಾಸು ಸಂಸ್ಥೆಯ ವಶಕ್ಕೆ ನೀಡಿರ್ತೇನೆ. ಇನ್ನು 3ನೇ ಪಾಯಿಂಟ್ ನೋಡಿ. ಡ್ಯಾಶ್ ತಿಂಗಳಿಂದ ಪ್ರತಿ ತಿಂಗಳ ಡ್ಯಾಶ್ ತಾರೀಕಿನೊಳಗೆ 36 ಕಂತುಗಳಲ್ಲಿ ಸಾಲದ ಹಣದ ಕಂತಾದ ರು ಡ್ಯಾಶ್ ಮತ್ತು ಬಡ್ಡಿ ಡ್ಯಾಶ್ ರು ಒಟ್ಟಿಗೆ ಇಷ್ಟು, ಇವುಗಳನ್ನು ನಾನು ತಪ್ಪದೇ ಸಂಸ್ಥೆಗೆ ಪಾವತಿಸುತ್ತೇನೆ. 4ನೇ ಅಂಶ ನೋಡಿ. ನಿಗದಿತ ವೇಳೆಯಲ್ಲಿ ನಾನು ಹಣವನ್ನು ಹಿಂತಿರುಗಿಸಲು ವಿಫಲನಾದಲ್ಲಿ ನನ್ನ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಲು, ನನ್ನ ಆಸ್ತಿ ಪತ್ರವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ನನ್ನ ಅಭ್ಯಂತರವಿರುವುದಿಲ್ಲ. ಅಂದರೆ ಇಂತಹ ವೇಳೆಯಲ್ಲಿ ಇಂತಿಷ್ಟು ತಾರೀಕಿನ ಒಳಗೆ ಒಂದು ವೇಳೆ ನನ್ನಿಂದ ಕೊಡಲು ಸಾಧ್ಯವಾಗದೇ ಇದ್ದಲ್ಲಿ, ಆ ಹಣವನ್ನು ಮರುಪಾವತಿಯನ್ನು ಮಾಡಲು ವಿಫಲನಾದಲ್ಲಿ ನನ್ನ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸು ಹಾಕಲಿಕ್ಕೆ ಅಥವಾ ನಾನು ಕೊಟ್ಟಂತಹ ಆಸ್ತಿ ಪತ್ರವನ್ನು ಮುಟ್ಟುಗೋಲು ಹಾಕಿಕೊಳ್ಳಿಕ್ಕೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲು ನನ್ನ ಅಭ್ಯಂತರವಿಲ್ಲ, ನನ್ನ ಆಬ್ಜೆಕ್ಷನ್ ಇಲ್ಲ ಅನ್ನೋದನ್ನು ಅಲ್ಲಿ ಬರೆದು ಕೊಡುವಂಥದ್ದು. ಒಟ್ಟಿಗೆ ಈ 4 ಪಾಯಿಂಟ್ ಇದೆ. ಕೆಳಗಡೆ ನೋಡಿ. ಎಂದು ಒಪ್ಪಿ ಸ್ವ ಇಚ್ಛೆಯಿಂದ ರುಜು ಮಾಡಿರುತ್ತೇನೆ. ನನ್ನದೇ ಇಚ್ಛೆಯಿಂದ ಇದನ್ನು ಬರೆದು ನಾನು ಸೈನನ್ನು ಹಾಕಿದ್ದೇನೆ. ಕೆಳಗಡೆ ನೋಡಿ, ಸೈನ್. ಹಾಗೆ ಈ ಸಾಲದ ಕರಾರು ಪತ್ರಕ್ಕೂ ಕೂಡ 2 ಸಾಕ್ಷಿದಾರರು ಇರ್ತಾರೆ. ಆ ಸಾಕ್ಷಿದಾರರು ಯಾಕಂದರೆ ಈ ಸಾಲಗಾರ ಒಂದು ವೇಳೆ ಅವನು ಆ ಸಾಲವನ್ನು ಮರುಪಾವತಿ ಮಾಡದೇ ಇದ್ದಲ್ಲಿ ಅಥವಾ ಅವನು ತೀರಿಕೊಂಡ ಪಕ್ಷಕ್ಕೆ ಅಲ್ಲಿ ಸಾಕ್ಷಿಗಳು ಇರ್ತಾರೆ ನೋಡಿ. ಆ ಸಾಕ್ಷಿಯಿಂದ ಈ ಹಣಕಾಸು ಸಂಸ್ಥೆ ಅವರಿಂದ ಆ ಒಂದು ಸಾಲವನ್ನು ಅವರಿಂದ ತೆಗೆದುಕೊಳ್ತಾರೆ. ಅಂದರೆ ಅವರು ಬಾಧ್ಯಸ್ಥರು. ಸಾಕ್ಷಿ ಹಾಕಿದವರು ಆ ಸಾಲವನ್ನು ಕಟ್ಟಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಇಲ್ಲಿ ಸಾಕ್ಷಿದಾರರು, ಸಾಕ್ಷಿಯ ಸೈನ್, 2 ಸೈನ್ ಇರ್ತದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಾಲದ ಕರಾರು ಪತ್ರ ಮುಕ್ತಾಯವಾಗ್ತದೆ. ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಪಾಠಗಳನ್ನು ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ. ನನ್ನ ಚಾನೆಲ್ನಲ್ಲಿ
ಹೋಗಿ ನೋಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ. ಬೇರೆ ಬೇರೆ ಪತ್ರಗಳನ್ನು ಕೂಡ ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.